20 ವರ್ಷ ಯುವಕರು ಯುವತಿಯರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇವತ್ತಿಗೂ 10ರಿಂದ 12 ಸಾವಿರ ರೂಪಾಯಿ ತಗೊಳ್ತಾ ಇರೋ ಮಧ್ಯಮ ಏಜಿನ ವ್ಯಕ್ತಿಗಳನ್ನು ನಾನು ನೋಡ್ತಾ ಇದ್ದೀನಿ. ಮಹಿಳೆಯರು ಇದ್ದಾರೆ, ಅದರಲ್ಲಿ ಪುರುಷರು ಇದ್ದಾರೆ. ಅವರಿಗೆ ಮನೆ ಜವಾಬ್ದಾರಿನೂ ಇರುತ್ತೆ. ಒಂದು 3,500 ಸಾವಿರ ರೂಪಾಯಿ ಬಾಡಿಗೆ ಕಟ್ತಾರೆ, ಇನ್ನೊಂದು 3,500 ಸಾವಿರ ರೂಪಾಯಿ ರೇಷನ್ಗೆ ಇಟ್ಕೊಂಡಿರ್ತಾರೆ, ಇನ್ನೊಂದು 2-3 ಸಾವಿರ ರೂಪಾಯಿ ಬೇರೆ ಏನೋ ಖರ್ಚಿಗೆ ಇಟ್ಕೊಂಡಿರ್ತಾರೆ. ಅದರಲ್ಲೂ ಮಕ್ಕಳ ಎಜುಕೇಶನ್ ಇರುತ್ತೆ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ, ಮಹಿಳೆ ಆಗಲಿ ಪುರುಷ ಆಗಲಿ, ಅವ್ರಿಗೆ ಹೇಳ್ತಾರೆ, ನನಗೆ ಅಬ್ಬಬ್ಬ ಅಂದರೆ 1,000 ರೂಪಾಯಿ, 500ರಿಂದ 1,000 ರೂಪಾಯಿ ಉಳಿಸೋಬಹುದು. ಇನ್ನೇನೋ ಚೀಟಿ ಕಟ್ತಾ ಇದ್ದೀನಿ, ಇನ್ನೇನೋ EMI ಕಟ್ತಾ ಇದ್ದೀನಿ, ಎಲ್ಲ ಕಳೆದು ಒಂದು 500ರಿಂದ 1,000 ರೂಪಾಯಿ ನಾನು ಉಳಿತಾಯ ಮಾಡಬಹುದು ಅನ್ನೋದಾದರೆ ನಾನು ಏನು ಮಾಡಬೇಕು? ಇವತ್ತು ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಇದಿದೆ, ಅದ್ಭುತವಾದ್ದು. ನಾವು ತಿರ್ಗಾ 500-1,000 ರೂಪಾಯಿ ಉಳಿಸ್ತೀವಲ್ಲ, ಅದು ಸಾಕು, ಅಷ್ಟೇ ಸಾಕು. ಅದು 20 ವರ್ಷ 30 ವರ್ಷ ಬಿಟ್ಟರೆ ಕೋಟಿ ಆಗಿಬಿಟ್ಟಿರುತ್ತೆ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ದಟ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಚಕ್ರಬಡ್ಡಿಯ ರಹಸ್ಯ ಏನಿದೆ, ನಾವು ಸಾಲ ಮಾಡಿ ಮಾತ್ರ ಚಕ್ರಬಡ್ಡಿ, ಬಡ್ಡಿ ಮೇಲೆ ಬಡ್ಡಿನ ಚಕ್ರಬಡ್ಡಿ ಅಂತಾರೆ. ಅದು ಕಟ್ಟಿ 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 ಇವತ್ತು ನೀವು ರೈತರ ಸಾಲ, ಇವರು ಆತ್ಮಹತ್ಯೆ ಅಂತ ನೋಡ್ಬೋದು. ಇವತ್ತಿನ ದಿನದಲ್ಲಿ ಹೆಚ್ಚಿಗೆ ಬಜ್ ಇರೋದೇನು ಗೊತ್ತಾ? ಮೈಕ್ರೋ ಫೈನಾನ್ಸ್ ಕಂಪನಿಗಳು ಒತ್ತಾಯ ಮಾಡಿ ಅವರಿಂದ ಹಣ ವಸೂಲಿ ಮಾಡ್ತಾ ಇದೆ. ಹಾಗಾಗಿ ಇಷ್ಟು ಜನ ಸತ್ರು, ಕಾಣೆ ಆದರು, ನಾಪತ್ತೆ ಆದರು, ಈ ಥರ ವಿಷಯಗಳು ಪುಸ್ತಕದಲ್ಲಿ ಬರ್ತಾ ಇದೆ, ಪೇಪರ್ಗಳಲ್ಲಿ ಬರ್ತಾ ಇದೆ. ಏನಕ್ಕೆ ಇದು ಕಾರಣ ಆಗುತ್ತೆ ಅಂದರೆ, ಅದು ಬಡ್ಡಿ ಮೇಲೆ ಬಡ್ಡಿ ಹಾಕ್ತಾ ಹೋಗ್ತಾರಲ್ಲ, ಹಾಗಾಗಿ ಮೈಕ್ರೋ ಫೈನಾನ್ಸ್ ಇನ್ನೊಂದು ಮತ್ತೊಂದು, ಹಾಗಾಗಿ ಅವ್ರಿಗೆ ಅಸಲು ಲಕ್ಷ ಇದ್ದರೆ ಬಡ್ಡಿ 2 ಲಕ್ಷ ಆಗಿಬಿಡುತ್ತೆ, ತಡ್ಕೊಳಕ್ಕಾಗ್ತದೆ. ಇದೇ ಎಫೆಕ್ಟ್ನ ನೀವು ಉಳಿತಾಯಕ್ಕೆ ಮಾಡಿ. ಉಳಿತಾಯ ನೀವು ಹೂಡಿಕೆ ಮಾಡಿರ್ತೀರ, ಉಳಿಸಿದ್ದ ಹಣನ ಹೂಡಿಕೆ ಮಾಡಿರ್ತೀರ ಮ್ಯೂಚುವಲ್ ಫಂಡಲ್ಲಿ. ಆ್ಯಸ್ ಲೋ ಆ್ಯಸ್ 1,000 ರೂಪೀಸ್ ನೀವು ಹಾಕ್ಕೊಂಡೋದ್ರೆ 30 ವರ್ಷದಲ್ಲಿ ಅದು 1.5ರಿಂದ 2 ಕೋಟಿ ರೂಪಾಯಿ ಈಸಿಗಾಗಿರುತ್ತೆ. ನೀವು ಎಲ್ಲಿ ಉಳಿಸಿದ್ರು ಅಷ್ಟು ಬರಲ್ಲ, ಎಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವಾಗಲೂ ಅದೇ ಹೇಳ್ತೀನಿ, ನಮಗೆ ಅರಿವಿನ ಕೊರತೆ ಇದೆ, ಯಾರು ಹೇಳಲ್ಲ, ಬಂದು ಬಾಯ್ಬಿಟ್ಟು ಹೇಳಲ್ಲ. ಅದನ್ನು ನೀವು ಆಮೇಲೆ ತಪ್ಸಂಗಿಲ್ಲ. ಇದು ನಾನು ಅದೇ ಹೇಳ್ತೀನಿ, ಕಂಟಿನ್ಯೂಟಿ ಈಸ್ ದ ಕೀ. ನಾನು ಹೊಸದ್ರಲ್ಲಿ ಎತ್ತೆತ್ತೋಗದ ಅನ್ನಂಗೆ 4 ದಿನ ಮಾಡಿ ಬಿಡುವಂಥದ್ದಲ್ಲ ಮೇಡಮ್. ಇದು ನಿಮ್ಮ ಜೀವನ ಶೈಲಿ ಆಗಬೇಕು. ಇದಕ್ಕೊಂದು ಸರಳ ಮಂತ್ರ ಇದೆ ನನ್ನ ಹತ್ರ. ನಿಮ್ಮ ಸಂಬಳ, ಜನ ಏನು ಮಾಡ್ತಾರೆ, ಮೈನಸ್ ಖರ್ಚು ಈಸ್ ಈಕ್ವಲ್ ಟು ಉಳಿತಾಯ ಅಂತ ಮಾಡ್ಕೋತಾರೆ. ಅದು ತಪ್ಪು ಫಾರ್ಮುಲಾ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು. ಹೌದು. ನಾನು ಹೇಳೋದು ಸಂಬಳ ಮೈನಸ್ ಉಳಿತಾಯ. ಎಷ್ಟೆತ್ತಿಡಬೇಕು? 1,000, 11,000 ಇದೆ ನನಗೆ, 12,000 ಸಂಬಳ, 1,000 ಮೈನಸ್ 11,000 ನನ್ನ ಸಂಬಳ. ನಿಮ್ಮ ಮನಸ್ಸಿಗೆ ನೀವು ಅದು, ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್ ಟು ಅಕ್ಸೆಪ್ಟ್ ದಟ್ ನನ್ನ ಸಂಬಳ 11,000 ಅಂತ. ನಾನು ಯಾವಾಗಲೂ ಹೇಳ್ತೀನಿ, ಮನಸ್ಥಿತಿ ಮನಸ್ಥಿತಿ ಮನಸ್ಥಿತಿ. ನಿಮ್ಗೆ 13ಕ್ಕೆ ಬಂದರೆ ನೀವು ಅವಾಗಲೂ ಉಳ್ಸೋಕ್ಕಾಗಲ್ಲ. ನಾನು ಹೇಳ್ತೀನಿ ಕೇಳಿ, ಇಟ್ಸ್ ಅನ್ ಹ್ಯಾಬಿಟ್, ಇದು ಅಭ್ಯಾಸ. ನೀವು 50 ಬಂದರೂ ಉಳ್ಸೋಕ್ಕಾಗಲ್ಲ. ಸರ್, 1.5 ಲಕ್ಷ ಬರೋರು ನನ್ನ ಕೈಲಿ ಉಳ್ಸೋಕ್ಕಾಗಲ್ಲ ಅನ್ನೋಂಥವ್ರು ನನ್ನ ಹತ್ರ ಬಹಳ ಜನ ಕ್ಲೈಂಟ್ ಇದ್ದಾರೆ. ಸರ್, ಅದರಲ್ಲಿ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಾನು ತಂದೆ ತಾಯಿಗಳ ವರ್ಷನಲ್ಲಿ ಮಾತಾಡ್ತೀನಿ, ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೆ. ಈ ತಂದೆ ತಾಯಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, 500 ರೂಪಾಯಿ ಎಲ್ಲೋ ಎಕ್ಸ್ಟ್ರಾ ಬಂತು ಅಂದ್ರೆ ಮಕ್ಕಳಿಗೆ ಒಂದು ಬಟ್ಟೆ ಕೊಡಿಸ್ಬೇಕು ಅಂತ ಅನ್ಸುತ್ತೆ. ಇಲ್ಲ, ಅವತ್ತು ಮನೇಲಿ ಏನೋ ಸ್ಪೆಷಲ್ ಅಡುಗೆ ಮಾಡಿಸಿ ಆ 500 ರೂಪಾಯಿ 1,000 ರೂಪಾಯಿ ಏನು ಎಕ್ಸ್ಟ್ರಾ ಬಂದಿದ್ಯೋ ಅವರಿಗೆ ಸ್ಪೆಂಡ್ ಮಾಡಬೇಡ ಅನ್ಸುತ್ತೆ. ಗಂಡನಿಗೆ ಅನ್ಸುತ್ತೆ ಹೆಂಡತಿಗೆ ಒಂದು ಹೊಸ ಸೀರೆ ಕೊಡಿಸ್ಬೇಕು ಅಂತ, ಹೆಂಡತಿಗೆ ಅನ್ಸುತ್ತೆ ಒಂದು ಸಣ್ಣ ವಾಚ್ ಕೊಡಿಸ್ಬೇಕು ಅಂತ. ಈ ಸರ್ಕಲ್ ಇಂದ ಆಚೆ ಬರೋದು ಬಹಳ ಕಷ್ಟ. ಅದಕ್ಕೆ ಹೇಳಿದ್ದು, ಅದೇ ಮನಸ್ಥಿತಿಲಿ ನಾವಿರೋದು. ಅದಕ್ಕೆ ಮನಸ್ಥಿತಿ ಬದಲಾದ್ರೆ ಪರಿಸ್ಥಿತಿ ಬದಲಾಗುತ್ತೆ ಅನ್ನೋದು. ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ನೀವೇ ದಾರಿ ದೀಪ. ಜಗತ್ತಿನ ಯಾರೂ ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ನೀವಿರುವ ಇವತ್ತಿನ ಪರಿಸ್ಥಿತಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ, ಆ ಪರಿಸ್ಥಿತಿಯಿಂದ ಹೊರಗೆ ಬಂದು ಉನ್ನತಿ ಕಡೆಗೆ ಹೋಗೋದು ನೀವು, ನಿಮ್ಮಿಂದ ಮಾತ್ರ ಸಾಧ್ಯ. ಬೇರೆ ಎಲ್ಲರೂ ಬಾಯಲ್ಲಿ 1000 ಹೇಳ್ಬೋದು, ಅದನ್ನು ಅಪ್ಲೈ ಮಾಡಬೇಕಾದವರು, ಜಾರಿಗೊಳಿಸಬೇಕಾದವರು ನೀವೇ. ಶಿಸ್ತು ತುಂಬ ಇಂಪಾರ್ಟೆಂಟು. ಶಿಸ್ತು ಅಂದರೆ ಬೆಳಿಗ್ಗೆ 5ಕ್ಕೆ ಎದ್ಬಿಟ್ಟು ವಾಕ್ ಹೋಗ್ಬಿಡೋದು ಒಂದೇ ಅಲ್ಲ, ಆರ್ಥಿಕ ಶಿಸ್ತು ಬೇಕು. ನಾನು ಅದನ್ನೇ ಹೇಳಕ್ಕೆ ಹೋಗ್ತೀನಿ, ನಾವು ಮಹಾರಾಜನ ಮನೇಲಿ ಹುಟ್ಟಿಲ್ಲ, ನಾವು ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿಲ್ಲ. ಹಂಗಂದರೆ ಸಾವುಕಾರರಾಗಕ್ಕೆ ಆಗಲ್ವಾ? ನಿಮಗೊಂದು ಅಚ್ಚರಿಯ ವಿಷಯ ಹೇಳ್ತೀನಿ. 90%, ಏನು ಹೇಳಿ, 1-2 ಅಲ್ಲ, 90% ಇವತ್ತು ಜಗತ್ತಿನಲ್ಲಿರುವ ಕೋಟ್ಯಾಧಿಪತಿಗಳು ಸೆಲ್ಫ್ ಮೇಡ್, ಅಪ್ಪ ಅಮ್ಮನಿಂದ ಬಂದ ಆಸ್ತಿ ಅಲ್ಲ. 90% ಆಫ್ ಇವತ್ತು ಯಾರ್ಯಾರಿದ್ದಾರೆ ಕುಬೇರರು ಅಂತ ನಾವು ಅಂತೀವಿ, ಇಂಡಿಯಾ ಅಂತಲ್ಲ, ನಾನು ಇಡೀ ಜಾಗತಿಕ ಮಟ್ಟದಲ್ಲಿ ಹೇಳ್ತಿದ್ದೀನಿ, ಸೆಲ್ಫ್ ಮೇಡ್, ಫಸ್ಟ್ ಜನರೇಷನ್ ಅರ್ನರ್ಸ್. ಯಾರು ಏನು ಇಲ್ಲ, ಅಪ್ಪ ಅಮ್ಮ ಇಲ್ಲ, ಮಂಥದೋ ಮನೇಲಿ ಹುಟ್ಟಿರ್ತಾರೆ, ಏನೋ ಆಗಿರ್ತಾರೆ. ಹೆಂಗೆ ಅದು ಅವ್ರಿಗಾಗುತ್ತೆ, ನಮ್ಗೆ ಯಾಕಾಗಲ್ಲ? ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಬಿಟ್ಟಿದ್ದೀವಿ. ನಾವೇನು ಮಾಡ್ತೀವಿ, ಗ್ರಹಗತಿಗಳನ್ನ ದೂಷಿಸ್ತೀವಿ, ಸಮಾಜನ ದೂಷಿಸ್ತೀವಿ, ವ್ಯವಸ್ಥೆನ ದೂಷಿಸ್ತೀವಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಗುರು, ಒಳಗಡೆ ಹೋಗಿ ಕೇಳ್ಕೊ, ನಾನು ಸರಿಗಿದ್ದೀನ ಅಂತ. ನಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಯಾವಾಗಲೂ ಬೆರಳು ತೋರಿಸ್ತಾ ಇರ್ತೀವಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ನಾನು ಸರಿಯಾಗದೆ ಹೊರಗಡೆದು ಏನು ಸರಿಗಿದ್ರೂ ಏನೂ ಪ್ರಯೋಜನ ಇಲ್ಲ. ಹೊರಗಡೆ ಎಷ್ಟೇ ಗಬ್ಬಿದ್ರು, ಇದೇ ನೆಲದಲ್ಲೇ ನಾನು ಹುಟ್ಟು ಬಂದಿರೋದಲ್ಲ. ಇಟ್ಸ್ ಅ ಮೆಂಟಾಲಿಟಿ, ಇಟ್ಸ್ ಅ ಮೈಂಡ್ ಸೆಟ್. ನಾನು ಹೇಳ್ತೀನಿ,
ನೀವು 12,000 ಬಂದಾಗ 1,000 ರೂಪಾಯಿ ಉಳಿಸೋರಾದರೆ ನೀವು ಲಕ್ಷ ಬಂದಾಗ 10,000 ಉಳಿಸ್ತೀರ. ನಿಮ್ಗೆ ಇಲ್ಲೇ ಇಲ್ಲದ್ದು, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, 225 ರೂಪಾಯಿ ನಾನು ಸ್ಟೈಫಂಡ್ ಫಸ್ಟ್ ಕೆಲಸ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು 7ನೇ ಕ್ಲಾಸ್ ಇರಬೇಕಾದ್ರೆ ಒಬ್ಬರು ಸೇಟು ಹತ್ರ ಸೀರೆ ಅಂಗಡಿ ತೆಗೆದು ಸೀರೆ ಹಾಕೋರು. ಆ ಸೀರೆ ಜನ ಬಂದು ನೋಡ್ತಾರಲ್ಲ, ಆ ಸೀರೆನ ಮಡಿಸಿ ಎತ್ತಿಡೋ ಹುಡುಗನ ಕೆಲಸ ನಂದು. 30 ರೂಪಾಯಿ ಸಂಬಳ ನನಗೆ. ಬೇಸಿಗೆ ರಜದಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು. ಹಣದ ಮೌಲ್ಯ ಸೇಟು ಹೇಳಿದ್ದೆ 2.5 ತಿಂಗಳು ನಿನಗೆ ನಾನು 90 ರೂಪಾಯಿ ಕೊಡ್ತೀನಿ 3 ತಿಂಗಳು ಅಂತ ಲೆಕ್ಕ ಹಾಕ್ಕೊಂಡು ಅಂತ 100 ರೂಪಾಯಿ ಕೊಟ್ಟರು ಸೇಟು. ಐ ಡೋಂಟ್ ನೋ ವೆರಿ ಈಸ್ ನೌ ಟುಡೇ, ಥ್ಯಾಂಕ್ಸ್ ಟು ಹಿಮ್. ಅಲ್ಲ, ನಾನು ಏನು ಹೇಳಿದೆ ಅಂದರೆ 100 ರೂಪಾಯಿ ಕೊಟ್ಟರು. ಆಮೇಲೆ ನಾನು CA ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ಟೈಫಂಡು 225 ರೂಪಾಯಿ ತಿಂಗಳಿಗೆ. ನೀವು ನಂಬಲ್ಲ, ನಾನು 100 ರೂಪಾಯಿ ಉಳಿತಾಯ ಮಾಡ್ತಾಯಿದ್ದೆ. ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ನಾನು ಬೈಕ್ ತೊಗೋಬೋದಾಗಿತ್ತಲ್ಲ. ಏನಂದರೆ ನೀವು ಆರ್ಥಿಕವಾಗಿ ಸಬಲರಾಗೋ ತನಕ ಆ ಎಮೋಷನ್ಸು, ನಮ್ಮದು ಭಾವನಾತ್ಮಕ ಸಮಾಜ. ನಾನು ಮೊದಲೇ ಹೇಳಿದೆ, ನಾವು ಮಹಾರಾಜರ ಮನೇಲಿ ಹುಟ್ಟಿಲ್ಲ, ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿಲ್ಲ. ಹಾಗಾದ್ರೆ ನಮ್ಮ ಹತ್ರ ಆಪ್ಷನ್ ಏನಿದೆ? ಕಷ್ಟನೇ. ನೀವು ಕಷ್ಟ ಈಗ ಪಡ್ತಿರೋ ಮುಂದೆ ಪಡ್ತಿರೋ ಆಪ್ಷನ್ ನಿಮಗೆ, ಆಯ್ಕೆ ನಿಮ್ಮದು. ಆ ಎಳೆ ವಯಸ್ಸಿದೆಯಲ್ಲ 20ರಿಂದ 30, 35, ಇಟ್ಸ್ ಅ ಫಾರ್ಮೇಟಿವ್ ಏಜ್ ಅಂತ ಹೇಳ್ತೀನಿ ಫೈನಾನ್ಷಿಯಲಿ. ನೀವು ಬೇರೆ ಥರದಲ್ಲಿ ನೋಡೋಕೆ ಹೋದರೆ ಬೌದ್ಧಿಕವಾಗಿ ದೈಹಿಕವಾಗಿ 20 ತನಕ ಮಕ್ಕಳು ಬೆಳೀತಾ ಇರ್ತಾರೆ, 18 ತನಕ, ಅದ ನಂತರ ಅಡಲ್ಟ್ಸ್ ಅಂತ ಹೇಳ್ತಾರೆ. ನಾನು ಅದನ್ನು ಬಿಟ್ಬಿಡಿ, ನಾನು ಫಾರ್ಮೇಟಿವ್ ಏಜ್ 35 ತನಕ ಯಾಕೆ ತಗೋತೀನಿ ಅಂದರೆ ನಾವು ಆರ್ಥಿಕವಾಗಿ ವ್ಯಕ್ತಿಯಾಗಿ ರೂಪುಗೊಳ್ಳುವಂಥ ಸಮಯ ಅದು. ಸದೃಢವಾಗಿ ಸಮಾಜದಲ್ಲಿ ನಾನು ಇಂಥವನು, ನನ್ನತನ ಏನು, ನಾನು ಎಲ್ಲಿದ್ದೀನಿ, ಸಮಾಜ ಏನು, ಅದರಲ್ಲಿ ನಂದು ಸ್ಥಾನ ಏನು ಅಂತ ಗುರುತಿಸ್ಕೊಳ್ಳುವಂಥ ವೇಳೆ ಅದು 30, 20ರಿಂದ 35. ಆ ವೇಳೆನ ನೀವು ಕರೆಕ್ಟಾಗಿ ದುಡಿಸ್ಕೊಳ್ಳಿಲ್ಲ ಅಂದರೆ ಕಷ್ಟ, ತುಂಬ ಕಷ್ಟ. ಅದಾದಮೇಲೆ ಏನಾಗುತ್ತೆ, ನಾನು ನನ್ನ ಮಗಳಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಮಗಳು ಅನನ್ಯ ಅಂತ, ಮಗಳೇ ನೋಡು ಹೀಗೆ ಸೈಕಲ್, ಈಗ ನೀನು ಅಪ್ಪಲ್ಲಿ ಸೈಕಲ್ ಹೊಡ್ಕೊಂಡು ಹೋದರೆ ಆಮೇಲೆ ನಿಮ್ಗೆ ಡೌನ್ ಸಿಗುತ್ತೆ. ನೀನು ಫಸ್ಟೇ ಡೌನ್ ತೊಗೊಂಡ್ಬಿಟ್ರೆ ಆಮೇಲೆ ಆಮೇಲೆ 50ರಲ್ಲಿ ನಿಮ್ಗೆ ಅಪ್ಪಲ್ಲಿ ಹೊಡೆಯೋಕ್ಕೂ ಆಗಲ್ಲ. ಸೈಕಲ್ ಇಳಿದು ನಡ್ಕೊಂಡು ಹೋಗ್ತಿರ್ತಾರೆ, ಯಾರೋ ಬೈಕಲ್ಲಿ ಕಾರಲ್ಲಿ ಹೋಗ್ತಾ ಇರ್ತಾರೆ, ಅವ್ರು ನೋಡಿ ತಿರ್ಗಿ ಏನು ಮಾಡ್ತೀರಾ, ಸಮಾಜನ ದೂಷಿಸ್ತೀರಾ, ನಿಮ್ಮ ಗ್ರಹತೆಗಳ ಹಳ್ಕೋತೀರಾ, ನಿಮ್ಮ ಅಪ್ಪ ಅಮ್ಮನ್ನ ಬೈಕೋತೀರಾ. ನಾನು ಹೇಳಿದೆ 90 ಜನ ಅಪ್ಪ ಅಮ್ಮ ಮಾಡಿದ ಆಸ್ತಿಯಿಂದ ಸಾವುಕಾರರಾಗಿದ್ದಲ್ಲ, ಸ್ವಂತ ಆಗಿರೋದು. ಯಾಕೆಂದರೆ ಅವರು ದುಡಿಸ್ಕೊಂಡ್ರು, ತಮ್ಮ ಬುದ್ಧಿನ ಅದನ್ನು ಕೆಲಸಕ್ಕೆ ಹಾಕಿದ್ರು. ಆ ವೇಳೆ ಇದೆಯಲ್ಲ, ಇದು ಮೊದಲ 10-15 ವರ್ಷ ನಾವು ಕೆಲಸಕ್ಕೆ ಸೇರಿದ್ದು, ಅದರಲ್ಲಂತೂ ಭಾರತದಲ್ಲಿ ಇವತ್ತಿನ ಮಟ್ಟದಲ್ಲಿ 28, 29, 30 ತನಕ ಯಾರೂ ಮದುವೆಗಳಾಗ್ತಿಲ್ಲ ಇವತ್ತು. ಇಟ್ಸ್ ಅ ಫ್ಯಾಕ್ಟ್. 20ರಿಂದ 30 ನಿಮ್ಗೆ ಅಂಥ ಹೇಳ್ಕೊಳ್ಳೋವಂಥ ಜವಾಬ್ದಾರಿ ಇರೋಲ್ಲ. ಆ 10 ವರ್ಷದಲ್ಲಿ ನೀವು 10,000 ಪ್ರತಿ ತಿಂಗಳು ಉಳಿಸ್ಕೊಂಡು ಹೋಗಿದ್ದಿದ್ರೆ, ಮತ್ತು ಆ ನಂತರ ನೀವು 5,000ನೋ 3,000 ಕೇಳ್ಕೊಂಡ್ರು ನೀವು 60 ವಯಸ್ಸು ಬರೋ ಅಷ್ಟರಲ್ಲಿ 14ರಿಂದ 15 ಕೋಟಿ ಆಗಿರುತ್ತೆ ನಿಮ್ಮ ಹತ್ರ. ಯೋಚನೆ ಮಾಡೋಕ್ಕಾಗಲ್ಲ ನೀವು. ಸೊ ಮ್ಯೂಚುವಲ್ ಫಂಡಲ್ಲಿ ನೀವು ಊಹೆನೂ ಮಾಡೋಕ್ಕಾಗದಂತಹ ದೊಡ್ಡ ಮೊತ್ತನ ನೀವು ಕಾಣ್ಬೋದು. ಪ್ರತಿಯೊಬ್ಬರೂ ಕೋಟ್ಯಾಧಿಪತಿ ಆಗ್ಬೋದು. ಟೈಮ್ ಸೆನ್ಸಿಟಿವ್.